hello ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಜನ ಬಡ್ಡಿ ಫಸ್ಟ್ ಸ್ಟಡಿಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದಾರೆ, ಬಟ್ ಯಾವುದೋ ಸ್ಕಾಲರ್ಶಿಪ್ ನನಗೆ ಅಪ್ಲೈ ಮಾಡ್ತೀನಿ, ಬಟ್ ಯಾವುದೋ ಸೆಲೆಕ್ಟ್ ಆಗ್ತಿಲ್ಲ ಅನ್ನೋದು ತುಂಬ ಜನದ ಒಂದು ಡೌಟ್ಸ್ ಅನ್ನೋದಾಗಿತ್ತು. ಯಾಕೆ ಸೆಲೆಕ್ಟ್ ಆಗ್ತಿಲ್ಲ, ಯಾವ ಥರ ಸೆಲೆಕ್ಟ್ ಆಗಬೇಕು, ಏನು ಸ್ಟ್ರಾಟಜಿ ಇದೆ, ಅದೆಲ್ಲ ಒಂದು ಕಂಪ್ಲೀಟ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೂ ಬಡ್ಡಿ ಫಸ್ಟ್ ಸ್ಟಡಿಲಿ ಯಾವ ಥರ ಸ್ಕಾಲರ್ಶಿಪ್ ಸಿಗುತ್ತೆ, ಯಾವ ಥರ ಸ್ಕಾಲರ್ಶಿಪ್ ಯಾವ ಬೇಸ್ ಮೇಲೆ ಕೊಡ್ತಾರೆ, ಕಂಪ್ಲೀಟ್ ಡೀಟೇಲ್ ಆಗಿ ಅನ್ನೋದು ಈ ವಿಡಿಯೋದಲ್ಲಿ ಸಿಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಈಗ ಡೈರೆಕ್ಟಾಗಿ ವೀಡಿಯೋಗೆ ಹೋಗೋಣ. ಬನ್ನಿ, ಫಸ್ಟ್ ಆಫ್ ಆಲ್ ಈ ಬಡ್ಡಿ ಫಸ್ಟ್ ಸ್ಟಡಿ ಏನಪ್ಪ ಅಂದರೆ ಒಂದು ಸ್ಕಾಲರ್ಶಿಪ್ ಕೊಡುವಂಥ ಒಂದು ದೊಡ್ಡ ಒಂದು ಸ್ಕಾಲರ್ಶಿಪ್ ಪ್ಲಾಟ್ಫಾರ್ಮ್ ಆಗಿರುತ್ತೆ ಎಲ್ಲರಿಗೂ. ನೋಡಿ, ಈಗ ಎಕ್ಸಾಂಪಲ್ಲು ಒಂದು ಯಾವುದೇ ಒಂದು ಕಂಪ್ನಿ ಇರಲಿ. ಈಗ ನಾವು ಒಂದು ಎಕ್ಸಾಂಪಲಿಗೆ ತೊಗೊಳ್ಳೋಣ ಅಂದರೆ ಟಾಟಾ ಕಂಪ್ನಿ ಇದೆ. ಆ ಟಾಟಾ ಕಂಪ್ನಿಲಿ ಪ್ರತಿ ವರ್ಷ ಎಷ್ಟೋ ಒಂದು ಅಮೌಂಟ್ ಬರ್ತಾ ಇರುತ್ತೆ. ಆ ಅಮೌಂಟ್ ಬಂದ ತಕ್ಷಣ ನಮಗೆ ಅವರು ಏನು ಪ್ರಾಫಿಟ್ ಆಗಿರುತ್ತೆ 100%ಅಲ್ಲಿ, ಆ 100%ಅಲ್ಲಿ 5% ಮಾತ್ರ ನಮಗೆ ಸ್ಕಾಲರ್ಶಿಪ್ ಆಗಿ ಕೊಡೋದು. ಅದು ಗೋರ್ಮೆಂಟ್ದು ರೂಲ್ಸ್ ಇದೆ. ಪ್ರತಿಯೊಂದು ಕಂಪ್ನಿ ಕೂಡ 5% ಸ್ಕಾಲರ್ಶಿಪ್ ಥರ ಕೊಡಬೇಕಂತ. ಆ 5% ಸ್ಕಾಲರ್ಶಿಪ್ ಅವರು ಹುಡ್ಕೊಂಬಿಟ್ಟು ನಮ್ಮ ಒಂದು ಸ್ಕೂಲ್ಗೆ ಕಾಲೇಜ್ಗೆ ಕೊಡೋಕ್ಕಾಗಲ್ಲ. ಅವಾಗ ಅವ್ರು ಏನು ಮಾಡ್ತಾರೆ, ಈ ಬಡ್ಡಿ ಫಸ್ಟ್ ಸ್ಟಡಿ ಅವರಿಗೆ ಕನೆಕ್ಟ್ ಆಗ್ಬಿಟ್ಟು ಬಡ್ಡಿ ಫಸ್ಟ್ ಸ್ಟಡಿಯಿಂದ 5% ಬಂದಿರುವಂಥ ಸ್ಕಾಲರ್ಶಿಪ್ಪು ನಮಗೆಲ್ಲರಿಗೂ ಕೊಡ್ತಾ ಹೋಗ್ತಾರೆ. ಆ ಸ್ಕಾಲರ್ಶಿಪ್ಪು ಬಡ್ಡಿ ಫಸ್ಟ್ ಸ್ಟಡಿ ಅವ್ರು ಏನು ಮಾಡ್ತಾರೆ, ಒಂದು ಯಾವುದಾದ್ರೂ ಒಂದು ಮೆರಿಟ್ ಬೇಸ್ ಮೇಲೆ, ಇಲ್ಲಾಂದರೆ ಪರ್ಸೆಂಟೇಜ್ ಬೇಸ್ ಮೇಲೆ, ಇಲ್ಲಾಂದರೆ ಒಂದು ಮನೆ ಕಡೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ, ಈ ಒಂದು ಬೇಸ್ ಮೇಲೆ ಸ್ಕಾಲರ್ಶಿಪ್ ಅನ್ನೋದು ಕೊಡ್ತಾ ಇರುತ್ತೆ. ಒಂದೊಂದು ಸ್ಕಾಲರ್ಶಿಪ್ದು ಒಂದೊಂದು ಎಲಿಜಿಬಿಲಿಟಿ ಚೇಂಜ್ ಆಗಿರುತ್ತೆ. ಪ್ರತಿಯೊಂದು ಸ್ಕಾಲರ್ಶಿಪ್ದು ಎಲಿಜಿಬಿಲಿಟಿ ನೋಡಿಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಈಗ ಎಕ್ಸಾಂಪಲ್, ನನಗೆ ಯಾವ ಸ್ಕಾಲರ್ಶಿಪ್ ಬಂತು, ನೀವು ಯಾವ ಥರ ಮಾಡಬೇಕು ಸ್ಕಾಲರ್ಶಿಪ್ಗೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಡೈರೆಕ್ಟಾಗಿ ಹೋಗೋಣ. ಫಸ್ಟ್ ಆಫ್ ಆಲ್ ಬಡ್ಡಿ ಫಸ್ಟ್ ಸ್ಟಡಿ ಅಂತ ಬಂದ ತಕ್ಷಣ ನನಗೆ ನೋಡಿ, ಈ ಸ್ಕಾಲರ್ಶಿಪ್ ಬಂದಿದ್ದ ತಕ್ಷಣ ನನಗೆ ಒಂದು, ಯಾಕಂದರೆ ನನಗೆ ಒಂದು ಅವಾರ್ಡ್ ಆಯಿತು, ನನಗೆ ಸ್ಕಾಲರ್ಶಿಪ್ ಅನ್ನೋದು ಸಿಕ್ತು. ನನಗೆ ಇದು ಯಾವಾಗ ಫಸ್ಟ್ ಸಿಕ್ತು ಅಂದರೆ ಇಂಜಿನಿಯರ್ ಜಾಯ್ನ್ ಆಗ್ತಿದೆ, ಅಂದರೆ ಸೆಕೆಂಡ್ PUC ಮುಗಿದಿತ್ತು, KCET ಎಕ್ಸಾಮ್ ಬರೆದಿದ್ದೆ, ಅವಾಗ ಅಪ್ಲೈ ಮಾಡಿದೆ. ಬಟ್ ಆಟೋಮೆಟಿಕ್ಲಿ ಫಸ್ಟ್ ಇಯರ್ಲಿ ಸ್ಕಾಲರ್ಶಿಪ್ ಅನ್ನೋದು ಬಂತು. ಅದೇ ಥರ ನೀವು ಬರಬೇಕಂದ್ರೆ ಏನು ಮಾಡಬೇಕು, ನಿಮ್ಮ ಪ್ರೊಫೈಲ್ನ ಕ್ಲೀನಾಗಿ ಇಟ್ಕೋಬೇಕಾಗಿರುತ್ತೆ. ಆಮೇಲೆ ಸ್ಕಾಲರ್ಶಿಪ್ ಬಂದ ಮೇಲೆ ಯಾವ ಥರ ತುಂಬ ಜನ ಈ ಸ್ಟಾರ್ಟಿಂಗ್ ಈ ಡೌಟ್ಸ್ ಹೇಳ್ಬಿಡ್ತೀನಿ, ಸ್ಕಾಲರ್ಶಿಪ್ ಬಂದಿದೆ ಬ್ರದರ್, ಬಟ್ ಅವ್ರು ನಮಗೆ ಡಿಸ್ಕ್ರಿಪ್ಷನ್ಸ್ ಕೇಳ್ತಿದ್ದಾರೆ, ಏನು ಮಾಡಬೇಕಂತಂದರೆ ಜಸ್ಟ್ ಏನಿಲ್ಲ, ನನಗೆ ಈ ಒಂದು ಬಂದಿರೋ ಸ್ಕಾಲರ್ಶಿಪ್ಪಲ್ಲಿ ನಾನೊಂದು ಡಿಸ್ಕ್ರಿಪ್ಷನ್ ಬೇಕಿದ್ದು ಏನಪ್ಪ ಅಂದರೆ ಜಸ್ಟ್ ಒಂದು 2-3 ಲೈನ್ಸ್ ಬರ್ದಾಕ್ಬಿಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೈ ಎಜುಕೇಷನ್ಸ್, ಯುವರ್ ಹೆಲ್ಪ್ ಮೀನ್ಸ್ ಲಾಟ್ ಮೀ ಆ್ಯಂಡ್ ಐಮ್ ಟ್ರೂಲಿ ಜನರಲ್ಫುಲ್ ಫಾರ್ ಯುವರ್ ಜನರಸಿಟಿ, ಗ್ರೇಟ್ಫುಲ್ ಫಾರ್ ಯುವರ್ ಜನರಸಿಟಿ, ದಿಸ್ ವಿಲ್ ಬಿ ಈ ಥರ ಒಂದು ನಿಮ್ಗೆ ಏನು ಅನಿಸುತ್ತೆ ಆ ಥರ ಒಂದು ಬರ್ದಾಕ್ಬಿಟ್ಟು ನೋಡಿ. ಇದರಿಂದ ತುಂಬ ಯೂಸ್ ಆಗುತ್ತೆ, ಯಾಕಂದರೆ ನಿಮ್ಮ ಎಜುಕೇಷನ್ಲಿ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಇಲ್ಲಿ ವಿ ಅವಾರ್ಡ್ ಮೇಲೆ ಒಂದು ಡೌನ್ ಮಾಡಿದ್ರೆ ನಿಮಗೆ ಒಂದು ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಸರ್ಟಿಫಿಕೇಟ್ನ ನೀವು ಲೈವಲ್ಲೇ ನೋಡ್ಬೋದು. ಇದು ಒಂದು ನನ್ನ ಒಂದು ಸ್ಕಾಲರ್ಶಿಪ್ನ ಒಂದು ಸರ್ಟಿಫಿಕೇಟ್ ಆಗಿರುತ್ತೆ. ನೀವು ಇದಕ್ಕೆ ಏನು ಮಾಡಬೇಕು, ಈಗ ತುಂಬ ಜನ ಡೌಟ್ಸ್ ಬಂದ್ಬಿಟ್ಟು ನೀವು ಯಾವ ಥರ ಈ ಥರ ಪಡ್ಕೋಬೇಕಂದ್ರೆ ನಿಮ್ಮ ಪ್ರೊಫೈಲ್ನ ಕ್ಲೀನಾಗಿ ಇಟ್ಕೋಬೇಕು. ನೋಡಿ, ಈಗ ನಾನು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಪ್ರೊಫೈಲ್ ಯಾವ ಥರ ಇದೆ ನೋಡಿ, ಒಂದು ಕರೆಕ್ಟಾಗಿರೋಂಥ ಫೋಟೋ ಹಾಕಿ, ಯಾವುದೇ ಒಂದು ಸೆಲ್ಫ್ ಮಿಸ್ಟೇಕು, ಆಮೇಲೆ ಸ್ಟೈಲಲ್ಲಿ ನಿಂತ್ಕೊಳ್ಳೋದು ಆ ಥರ ಫೋಟೋ ಹಾಕಿಬಿಡಿ. ಒಂದು ಅಫಿಷಿಯಲ್ ಆಗಿರೋ ಥರ ಒಂದು ಕರೆಕ್ಟಾಗಿರೋ ಒಂದು ಸ್ಟೂಡೆಂಟ್ ಯಾವ ಥರ ಬೇಕು ಆ ಥರ ಒಂದು ಫೋಟೋ ಹಾಕ್ಬಿಟ್ಟು ನಿಮ್ಮ ಇಮೇಲ್ ಐಡಿನ ಕರೆಕ್ಟಾಗಿರೋದು ಅಫಿಷಿಯಲ್ ಆಗಿರೋದು ಯೂಸ್ ಮಾಡಿ. ನಾನು ಒಂದು ಗೇಮ್ ಮಾಡಿದ್ದು ಕೂತು ಫ್ರೀ ಫೈರ್ ಅಂತಲೇ ಹಾಕಿದ್ದೀನಿ. ಮುಂದೆ ನಂದೊಂದು ನಂಬರ್ ಇದೆ, ಅದನ್ನ ಫುಲ್ ತೋರ್ಸೋಕ್ಕಾಗಲ್ಲ, ಯಾಕಂದರೆ ವೀಡಿಯೋ ಬ್ಲಾಕ್ ಆಗ್ತಿರುತ್ತೆ, ಫುಲ್ ತೋರ್ಸೋಕ್ಕಲ್ಲ. ಆಮೇಲೆ ಒಂದು ಫೋನ್ ನಂಬರ್ ಕೂಡ ಅಷ್ಟೇ, ನಿಮ್ಮದು ಒಂದು ಪೇರೆಂಟ್ಸ್ ಚಾರ್ಜ್ ಇರುತ್ತೆ, ಅದು ಕೊಡಿ. ವಾಟ್ಸಪ್ ಕೂಡ ನಿಮ್ಮ ನಂಬರೇ ಕೊಡಿ, ನಡೀತದೆ. ನೇಮು, ಫಸ್ಟ್ ನೇಮು, ಫುಲ್ ಅಡ್ರೆಸ್ನ ಕರೆಕ್ಟಾಗಿ ಹಾಕಿ, ಯಾವುದೇ ಥರ ಆಧಾರ್ ನಂಬರ್ ಕೂಡ ವೆರಿಫೈ ಆಗಬೇಕು, ಎಲ್ಲ ಕರೆಕ್ಟಾಗಿ ಒಂದು ಕ್ಲೀನಾಗಿ ವಿಡಿಯೋದಲ್ಲಿ ಎಲ್ಲ ಒಂದು ಹಾಕಿ. ಇಷ್ಟು ನಿಮ್ಮ ಪ್ರೊಫೈಲ್ ಕರೆಕ್ಟಾಗಿತ್ತು ಅಂದರೆ ನಿಮಗೆ ಇಲ್ಲಿ 100% ಅವ್ರಿಗೆ ಸೆಲೆಕ್ಷನ್ ಆಗೋದ್ರಲ್ಲಿ ಯಾವುದೇ ಥರ ತೊಂದರೆ ಇಲ್ಲ, ಅಂದರೆ ರಿಜೆಕ್ಟೇ ಮಾಡೋಕ್ಕಾಗಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ನ. ಹಂಗೆ ನಿಮ್ಮ ಒಂದು ಮೈ ಡಾಕ್ಯುಮೆಂಟ್ಸ್ ವ್ಯಾಲೆಟಲ್ಲಿ ಬಂದುಬಿಟ್ರೆ ನಿಮ್ಮ ಇಲ್ಲಿ ಒಂದು ಡಾಕ್ಯುಮೆಂಟ್ಸ್ ನೀವು ಪದೇ ಕಂಟಿನ್ಯೂಸ್ ಆಗಿ ಹುಡುಕೊಂಡು ನಿಮ್ಗೆ ಆಗೋಕ್ಕಾಗಿಲ್ಲ ಅಂದರೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡೋದ್ರಿಂದ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಅದೇ ಸ್ಕಾಲರ್ಶಿಪ್ಗೆ ಅದು ಆಟೋಮೆಟಿಕ್ಲಿ ಡಾಕ್ಯುಮೆಂಟ್ಸ್ನ ತಾನೇ ಫೆಚ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಹಾಕೊಳ್ತಾ ಇರುತ್ತೆ. ಈಗ ನಾನು ಜಸ್ಟ್ ನನಗೆ ಯಾವ ಥರ ಸ್ಕಾಲರ್ಶಿಪ್ ಅಂತ ಹೇಳ್ತೀನಿ ನೋಡಿ. ಅಪ್ಲೈಡ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ನಾನು ಎಷ್ಟು ಸ್ಕಾಲರ್ಶಿಪ್ ಹಾಕಿದ್ದೀನಿ ನೀವು ನೋಡ್ಬೋದು. ನನಗೆ ಅವಾಗ ಈಗ ಜಸ್ಟ್ ನಮ್ಮ ಫ್ರೆಂಡ್ಸ್ ಹೇಳಿದ್ದು ಈ ಥರ ಬಡ್ಡಿ ಫಸ್ಟ್ ಸ್ಟಡಿಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಖಂಡಿತ ಸಿಗುತ್ತೆ ಅಂತ. ಆಮೇಲೆ ಯೂಟ್ಯೂಬಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ನಾನು ಇದೇ ಥರ ಯೂಟ್ಯೂಬಲ್ಲಿ ನೋಡಿದ್ದೆ. ಅವಾಗ ನೋಡಿದ್ರೆ ಕರೆಕ್ಟು ಬರ್ಬೋದಾ ಅಂತಂದು ಸುಮ್ಮನೆ ಸ್ಕಾಲರ್ಶಿಪ್ ತುಂಬ ಅಪ್ಲೈ ಮಾಡಿದೆ. ಬಟ್ ಆದರೆ ಫೈನಲಿ ಒಂದು ಸ್ಕಾಲರ್ಶಿಪ್ಪನ್ನು ಸೆಲೆಕ್ಟ್ ಆಯಿತು. ಅದೇ ಥರ ನೀವು ಮಾಡೋಕ್ಕಾದ್ರೆ ಕಂಟಿನ್ಯೂಸ್ ಆಗಿ ಜಸ್ಟ್ ಏನಿಲ್ಲ 5 ಮಿನಿಟ್ಸ್ ಟೈಮ್ ವೇಸ್ಟ್ ಆಗುತ್ತೆ. ಎಲ್ಲೆಲ್ಲೋ ಒಂದು ರೀಲ್ಸ್ ನೋಡ್ಕೊಂಡು ವೇಸ್ಟ್ ಮಾಡ್ತಿರ್ತೀವಿ. 5 ಮಿನಿಟ್ಸ್ ನೀವು ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಟೈಮ್ ವೇಸ್ಟ್ ಅಂತ ಅಲ್ಲ, ಅದರಿಂದ ನಿಮಗೆ ಒಂದು ಐಡಿಯಾ ಕೂಡ ಸಿಗುತ್ತೆ. ಒಂದು ಅಪ್ಲೈ ಮಾಡಿ ಯಾವ ಥರ ಅಪ್ಲೈ ಮಾಡಬೇಕು, ಆಮೇಲೆ ಫ್ರೀ ಆಫ್ ಕಾಸ್ಟ್ ಯಾವುದೇ ಥರ ಅಮೌಂಟ್ ಅನ್ನೋದಿರಲ್ಲ, ಎಲ್ಲ ಬರುವಂಥ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ನಮ್ಮ ಕರ್ನಾಟಕಕ್ಕೆ ಯಾವುದೇ ಸ್ಟೂಡೆಂಟ್ಸ್ಗೆ ಬರಬೇಕಾಗಿರೋ ಸ್ಕಾಲರ್ಶಿಪ್ ಅಪ್ಡೇಟ್ನ ನಾನು ಮಾಡ್ತಾ ಇರ್ತೀನಿ ನಮ್ಮ ಚಾನಲಲ್ಲಿ. ಇದು ನಾನೀಗ ಬಂದು ಜಸ್ಟ್ ಒಂದು HDFC ಸ್ಕಾಲರ್ಶಿಪ್ 2023 ಹಾಕಿರೋದು, ಬೇಕಾದರೆ ನೋಡ್ಬೋದು. ಅದು ಅವಾರ್ಡೆಡ್ ಅಂತ ತಕ್ಷಣ ಅವಾರ್ಡೆಡ್ ಅಂತ ಕೊಡುತ್ತೆ. ಈ ರಿಸಲ್ಟ್ ಕೂಡ ಹೆಂಗೆ ಚೆಕ್ ಮಾಡೋದು ಅದೊಂದು ಕಂಪ್ಲೀಟಾಗಿ ಹೇಳ್ತೀನಿ. ನನಗೆ ಎಷ್ಟು ಸ್ಕಾಲರ್ಶಿಪ್ ಬಂದಿದೆ ಇಲ್ಲಿವರೆಗೂ ಕೂಡ ಹೇಳ್ತೀನಿ ನೋಡಿ. ಅವಾರ್ಡೆಡ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಬಂದಿರೋಂಥ ಸ್ಕಾಲರ್ಶಿಪ್ದು ನೋಡ್ಬೋದು ನೀವು. ಜಸ್ಟ್ ಅವಾರ್ಡೆಡ್ ನಮಗೇನಾದ್ರು ಅರ್ಜೆಂಟ್, ಈಗ ನನ್ನ 3rd ಇಯರ್ಗೆ ಏನಾದರೂ ನನಗೆ ಇಲ್ಲ 3rd ಇಯರ್ ಇಲ್ಲ 4th ಇಯರ್ಗೆ ಅಡ್ವಾನ್ಸ್ ನಂಗೆ ಸ್ಕಾಲರ್ಶಿಪ್ ಬೇಕಂದ್ರೆ ಕೂಡ ನಾನು ಅಲ್ಲಿ ರೈಸರ್ ರಿಕ್ವೆಸ್ಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಂಗೆ ಅಡ್ವಾನ್ಸ್ ಪೇಮೆಂಟ್ ಕೂಡ ಇವಾಗ ಹಾಕುವಂಥ ತುಂಬ ಸಾಧ್ಯತೆಗಳಿರುತ್ತೆ. ಈಗ ನನಗೆ 2 ಟೈಮ್ಸ್ ಬಂದಿದೆ, ಇನ್ನು 3rd ಟೈಮ್ಸ್ ಕೂಡ ಬರುತ್ತೆ. 3rd ಟೈಮ್ಗೆ ನಾನು ಅರ್ಜೆಂಟ್ ನೀಡೆಡ್ ಇತ್ತು ಅಂದರೆ
ಅದಕ್ಕಿಂತ ಅಂದರೆ ಇನ್ನೂ ಮುಂದಿನ ವರ್ಷದ ಎಕ್ಸಾಮ್ ಫೀಸ್ ಇವಾಗೇ ಬೇಕಂದ್ರೂ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಖಂಡಿತ ಅಮೌಂಟ್ ಅನ್ನೋದು ಹಾಕ್ತಾರೆ. ಇದು ಒಂದು ಪ್ರತಿಯೊಂದು ಸ್ಕಾಲರ್ಶಿಪ್ಪಲ್ಲಿ ಇರುವಂಥ ಒಂದು ಮಿನಿಮಮ್ ಅಂದರೆ ಮೇನ್ ಇನ್ಸ್ಟ್ರಕ್ಷನ್ಸು. ಯಾವ ಥರ ರಿಸಲ್ಟ್ನ ಚೆಕ್ ಮಾಡೋದು ಎಲ್ಲಿ ಅಂತಂದರೆ ನೋಡಿ, ನಂದು 2023 ನೀವು ವ್ಯೂ ರಿಸಲ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೋಡಿ ನಾನು ಕ್ಲಿಕ್ ಮಾಡ್ತಿದ್ದೀನಿ ನನ್ನ ರಿಸಲ್ಟ್ ಅಂತಂದು. ಇಲ್ಲಿ ಸರ್ಚ್ ಬೈ ಮೊಬೈಲ್ ನಂಬರ್ ಅಂತ ಇರುತ್ತಲ್ಲ, ಇಲ್ಲಿ ನನ್ನ ಒಂದು ಮೊಬೈಲ್ ನಂಬರ್ನ ಇಲ್ಲಾಂದರೆ ಅಂದರೆ ID ಹಾಕಿರೋ ಬರುತ್ತೆ. ನಾನು ಜಸ್ಟ್ ಫೋನ್ ನಂಬರ್ನ ಹಾಕ್ತಾಯಿದ್ದೀನಿ ನೋಡಿ. ನನ್ನ ಒಂದು ಫೋನ್ ನಂಬರ್ ಹಾಕಿದ ತಕ್ಷಣ ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಒನ್ ಆಫ್ ದಿ ಅವಾರ್ಡೆಡ್ ಫಾರ್ SDFC ಪರಿವರ್ತನ ECS ಪ್ರೋಗ್ರಾಮ್ ಟು ಅಂಡರ್ ಗ್ರಾಜುಯೇಟೆಡ್ ಕೋರ್ಸ್ ಮೆರಿಟ್ ಕಮ್ ನೀಡ್ ಬೇಸ್ಡ್ 2023-24 ಈ ಥರ ಒಂದು ತಕ್ಷಣ ನಂದು ಒಂದು ನೇಮು, ಒಂದು ಅಪ್ಲಿಕೇಶನ್ಸ್ ನಂಬರು ಹಾಗೂ ನನ್ನ ಸ್ಟೇಟು, ಅಕಾಡೆಮಿಕ್ ಕ್ಲಾಸಸ್ಸು ಏನು ಪ್ರತಿಯೊಂದು ಈ ಥರ ಒಂದು ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಹೇಳ್ತೀನಿ, ನನ್ನ ಒಂದು ವೀಡಿಯೋಗಳನ್ನ ಫಾಲೋ ಮಾಡ್ತೀರಿ, ಖಂಡಿತ ನಿಮಗೆ ಸ್ಕಾಲರ್ಶಿಪ್ ಒಂದಿಲ್ಲ ಒಂದಿನ ಬಂದೇ ಬರುತ್ತೆ. ಇಷ್ಟು ಹೇಳಬೇಕಿತ್ತು. ಈ ವಿಡಿಯೋದಲ್ಲಿ ಯಾವ ಥರ ಪ್ರೊಫೈಲ್ನ ಇಟ್ಕೊಳ್ಳೋದು ಅನ್ನೋದು ತುಂಬ ಜನ ಡೌಟ್ಸ್ ಅನ್ನೋದಿತ್ತು. ಈ ಥರ ಮಾಡೋದ್ರಿಂದ ನಿಮ್ಮ ಪ್ರೊಫೈಲ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಯಾವುದೇ ಥರ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಹಾಕೋಬಿಡಿ. ಫೇಕ್ ಡಾಕ್ಯುಮೆಂಟ್ಸ್ ಹಾಕೋದ್ರಿಂದ ನಮ್ಗೆ 100% ಅಲ್ಲೇ ನಿಮ್ಮದು ಹೋಯಿತು, ಯಾವುದೇ ಥರ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗಲ್ಲ. ಆಮೇಲೆ ನಿಮ್ಮದು ಕರೆಕ್ಟಾಗಿ ಇಮೇಲ್ ID ಎಲ್ಲ ವೆರಿಫೈ ಆಗಿರೋದು ಕೊಡಿ. ಯಾವುದೇ ಥರ ಡಾಕ್ಯುಮೆಂಟ್ಸ್ನ ಡೇಟಾ ಎಲ್ಲ ಸುಮ್ಮನೆ ಕೊಡೋಕೋಬಿಡಿ. ಆಮೇಲೆ ನಿಮ್ಮದು ಒಂದು ಮೆರಿಟ್ ಅಂದರೆ ಮೆರಿಟ್ ಲಿಸ್ಟ್ ಅಂತ ಇರ್ತಾರೆ ನೋಡಿ, ಅಂದರೆ ನಿಮಗೆ ಮೆರಿಟ್ ಮೇಲೆ ಯಾರ್ದು ಲೀಸ್ಟ್ ಆಗ್ತಿರುತ್ತೆ ಅಂಥ ಸ್ಕಾಲರ್ಶಿಪ್ಗೆ ನಿಮ್ಮದು ಒಂದು ಪರ್ಸೆಂಟೇಜ್ ಅನ್ನೋದು ಇರಬೇಕಾಗುತ್ತೆ. ನಂದು ಇದು ಒಂದು ಕೂಡ ನಾನು ಹಾಕಿದ್ದು, ನನಗೆ ಸ್ಕಾಲರ್ಶಿಪ್ ಬಂದು ಮೆರಿಟ್ ಲಿಸ್ಟ್ ಮೇಲೆ ಒಂದು ಸ್ಕಾಲರ್ಶಿಪ್ ಆಗಿದ್ದು. ಇನ್ನು ಬೇರೆ ಬೇರೆ ಸ್ಕಾಲರ್ಶಿಪ್ಪಲ್ಲಿ ಆ ಥರ ಏನಿಲ್ಲ, ಜಸ್ಟ್ ಎಲಿಜಿಬಿಲಿಟಿ ನೀವು ಒಂದು ಈ ಒಂದು ಸ್ಪೆಸಿಫಿಕ್ ಲೊಕೇಶನಲ್ಲಿ ಇದ್ದವರಿಗೆ ಮಾತ್ರನೇ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಇರ್ತವೆ. ಅಂಥ ಸ್ಕಾಲರ್ಶಿಪ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಾನು ತುಂಬ ಸ್ಕಾಲರ್ಶಿಪ್ ಅಪ್ಡೇಟ್ ಮಾಡಿದ್ದೀನಿ ಈಗ ನಾನು ಆಲ್ರೆಡಿ. ನೀವು ಚೆಕ್ಔಟ್ ಮಾಡ್ಕೊಂಡು ನಮ್ಮ ಚಾನಲ್ ತುಂಬ ಇದ್ದಾವೆ, ಚೆಕ್ಔಟ್ ಮಾಡ್ಕೊಳ್ಳಿ. ಇನ್ನೂ ಯಾವ ಥರ ವೀಡಿಯೋ ಬೇಕೋ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ನಿಮಗೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್. ಏನಾದರೂ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೂಡ ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮುಂದೆ ಬರುವಂಥ ಪ್ರತಿಯೊಂದು ಸ್ಕಾಲರ್ಶಿಪ್ಗೆ ನಿಮಗೆ ಬೇಕಂದರೆ ನಮ್ಮ ಚಾನಲ್ಗೆ ಹಾಗೂ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಮಾಡ್ಕೊಳ್ಳಿ. ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಥರ ಸಿಗುತ್ತೆ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.